ಹಾಯ್ ನಮಸ್ಕಾರ, ನಾನು ನಿಮ್ಮ ಮೇಘ್ನ. ಇವತ್ತು ಮತ್ತೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ಏನಂದರೆ ಪೀನಟ್ ಬಟರ್ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಹೆಲ್ತಿಯಾಗಿ. ಸೊ ಇದಕ್ಕೆ ಬೇಕಾಗಿರೋದು ಕಡಲೆ ಬೀಜ, ಜೇನುತುಪ್ಪ, ಬೆಲ್ಲ ಆ್ಯಂಡ್ ಸ್ವಲ್ಪ ಸಾಲ್ಟು. ಓಕೆ, ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡು ಕಡಲೆ ಬೀಜನ ಬಾಣಲಿಗೆ ಹಾಕಿ ಚೆಂದ ಹುರ್ಕೊಂಡು ಅದನ್ನು ಸಿಪ್ಪೆ ತೆಗೆದು, ನಾನು ಆಲ್ರೆಡಿ ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ನಾನು ಸಿಪ್ಪೆ ತೆಗೆಯೋದೆಲ್ಲ ವಿಡಿಯೋ ತೆಕ್ಕೊಂಡಿರಲಿಲ್ಲ. ಸೊ ಅದರಿಂದ ಆಲ್ರೆಡಿ ರುಬ್ತಿರೋ ವಿಡಿಯೋದ ಹಾಕಿದ್ದೀನಿ ನೆಕ್ಸ್ಟ್ ಸ್ಲೈಡಲ್ಲಿ. ಸಿಪ್ಪೆ ತೆಗೆದ್ಮೇಲೆ ಒಂದು ಸಲ ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟ್ ಬೆಲ್ಲ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ, ಜೊತೆಗೆ ನೋಡಿ ಅಲ್ಲಿ ಜೇನುತುಪ್ಪನೂ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಏನು ಕ್ರೀಮಿ ಟೆಕ್ಸ್ಚರ್ ಮತ್ತು ಸ್ವೀಟ್ನೆಸ್ಗೋಸ್ಕರ ನಾನು ಯಾವುದೇ ರೀತಿ ಶುಗರ್ ಯೂಸ್ ಮಾಡ್ತಾ ಇಲ್ಲ, ಬೆಲ್ಲ ಮತ್ತು ಜೇನುತುಪ್ಪ ಅಷ್ಟೇ ಯೂಸ್ ಮಾಡ್ತೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಎಕ್ಸಾಕ್ಟ್ ನೀವೇನು ಪೀನಟ್ ಬಟರ್ ಹೊರಗಡೆಯಿಂದ ತೊಗೊಂಬಂತಿಂತ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಹಾಕಿ ಚೆಂದ ಗ್ರೈಂಡ್ ಮಾಡಿ. ಗ್ರೈಂಡ್ ಮಾಡಬೇಕಾದ್ರೆ ಮಿಕ್ಸಿ ಸ್ವಲ್ಪ ಹೀಟ್ ಆಗ್ತಾ ಹೋಗುತ್ತೆ. ಏನು ಅದಕ್ಕೆ ಏನು ಹೆದರ್ಕೊಳ್ಳೋ ಅಂಥದ್ದೇನಿಲ್ಲ. ನಿಧಾನಕ್ಕೆ ಸ್ವಲ್ಪನೇ ಮಿಕ್ಸ್ ಮಾಡ್ಕೊತ ಗ್ರೈಂಡ್ ಮಾಡ್ಕೊತಾ ಹೋಗಿ, ಆ ಗ್ರೈಂಡ್ ಮಾಡುವಾಗ ಅದು ಸ್ವಲ್ಪನೇ ಆಯಿಲ್ ಬಿಟ್ಕೋತಾ ಹೋಗುತ್ತೆ. ಸೊ ನಿಮಗೆ ಅದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರಬೇಕು. ಸೊ ಬ್ರೆಡ್ಗೆಲ್ಲ ಸ್ಪ್ರೆಡ್ ಮಾಡೋ ಲೆವೆಲಿಗೆ ಬರಬೇಕು. ಸೊ ಅದರಿಂದ ಸ್ವಲ್ಪನೇ ಏನು ಗ್ರೈಂಡ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ಇವಾಗ ನಾನು ತುಪ್ಪ ಆ್ಯಡ್ ಮಾಡಿದ್ದೀನಿ 2 ಸ್ಪೂನು. ನೀವು ತುಪ್ಪ ಇಲ್ಲ ಅಂದರೆ ಬೆಣ್ಣೆ ಇದ್ದರೆ ಮನೇಲಿ ಬೆಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ಳಿ. ಇದಿಷ್ಟ ಆದಮೇಲೆ ನಾನಿಲ್ಲಿ ಚಾಕ್ಲೇಟ್ ಆ್ಯಡ್ ಮಾಡೋ ಐಡಿಯಾ ಇರಲಿಲ್ಲ, ಬಟ್ ನನ್ನ ಹಸ್ಬೆಂಡ್ ಕೊಟ್ಟಿದ್ದೆ ಆ್ಯಕ್ಚುಲಿ ಐಡಿಯಾ. ಇದಕ್ಕಿಂತ ಮುಂಚೆ ನಾನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಚಾಕ್ಲೇಟ್ ಹಾಕಿದ್ಮೇಲೆ ತುಂಬ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ಗೇನೋ ಇಷ್ಟ ಆಗಲಿಲ್ವಂತೆ, ಅವ್ರ ಪ್ರಕಾರ ಅವ್ರಿಗೆ ಇಷ್ಟ ಆಗಿಲ್ಲ. ನನಗೆ ತುಂಬಾ ಇಷ್ಟ ಆಯಿತು ಚಾಕ್ಲೇಟ್ ಹಾಕಿದ್ಮೇಲೂ ಕೂಡ. ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅಂದರೆ ನೋ ಇಶ್ಯೂಸ್. ಜಸ್ಟ್ ನಾನೇನೇನು ಇಂಗ್ರೀಡಿಯೆಂಟ್ಸ್ ಫಸ್ಟ್ ಹೇಳಿದ್ನೋ ಅದಷ್ಟನ್ನು ಹಾಕಿ ಚೆಂದ ಗ್ರೈಂಡ್ ಮಾಡ್ಕೋತಾ ಇರಿ. ನಿಮಗೆ ತುಪ್ಪ ಅಥವಾ ಬೆಣ್ಣೆ ನಿಮಗೆ ಯಾವ ಕ್ರೀಮಿ ಟೆಕ್ಸ್ಚರ್ ಬೇಕು ಅಂತ ನೋಡಿ ಹಾಕ್ಕೊಳ್ಳಿ. ಓಕೆ, ತುಂಬ ಜಾಸ್ತಿನೂ ಹಾಕಬೇಡಿ, ತುಂಬ ಕಡಿಮೆನೂ ಹಾಕಬೇಡಿ. ನಾನು ಈ ಲೆವೆಲ್ ಮಾಡ್ಕೊಂಡಿದ್ದೀನಿ, ನನಗೆ ಸಾಕು ಅನ್ನಿಸ್ತು. ಸೊ ನಿಮ್ಗೆ ಇನ್ನೊಂಚೂರು ಕ್ರೀಮಿ ಟೆಕ್ಸ್ಚರ್ ಲಿಕ್ವಿಡಿ ಟೈಪ್ ಸ್ವಲ್ಪ ಬೇಕು ಅಂತ ಅನ್ಸರಿ ಇನ್ನೊಂದು 2-3 ಸ್ಪೂನ್ ತುಪ್ಪ ಜಾಸ್ತಿ ಹಾಕ್ಕೊಳ್ಳಿ. ನಿಮ್ಗೆ ತುಪ್ಪದ ಫ್ಲೇವರ್ ಇಷ್ಟ ಆಗಲ್ಲ ಅಂದರೆ ಬೆಣ್ಣೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಏನಾದರೂ ನಾನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅನಿಸಿದ್ರಿ, ಯಾರಾದರೂ ನನಗಿಂತ ಚೆನ್ನಾಗಿ ಗೊತ್ತಿರೋರು ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಏನು ಮಿಸ್ ಮಾಡಿದ್ದೀನಿ ಅಥವಾ ಏನಾದರೂ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಿತ್ತಾ, ಇಲ್ಲ ನೀವು ಇದನ್ನು ಟ್ರೈ ಮಾಡಿ ಟೇಸ್ಟ್ ಹೆಂಗೆ ಬಂದಿತ್ತು ಅಂತ ತಿಳಿಸಿ. ನನಗಂತೂ ಸಖತ್ ಇಷ್ಟ ಆಯಿತು. ನಾನು ಇನ್ನು ಯಾವತ್ತೂ ಅಂಗಡಿ ತಂದು ತಿನ್ನಲ್ಲ ಅನಿಸುತ್ತೆ ಮೇ ಬಿ. ಸೊ ನಾನು ಇದು ಬೌಲ್ಗೆ ಹಾಕಿದಾಗ ಈ ಟೆಕ್ಸ್ಚರಲ್ಲಿತ್ತು. ಸೊ ತುಂಬ ಚೆನ್ನಾಗಿತ್ತು. ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.